ಹಣದ ಆಸೆಗಾಗಿ ಮಾನವೀಯ ಸಂಬಂಧಗಳು ಹೇಗೆಲ್ಲ ಮರೆಯಾಗುತ್ತಿವೆ ಎಂಬುದಕ್ಕೆ ಮತ್ತೊಂದು ಆಘಾತಕಾರಿ ಘಟನೆ ಸಾಕ್ಷಿಯಾಗಿದೆ. ವೃದ್ಧ ತಾಯಿಗೆ ಬರ್ತಾ ಇದ್ದ ಪಿಂಚಣಿ ಹಣದ ಹಂಚಿಕೆ ವಿಚಾರಕ್ಕೆ ಶುರುವಾದ ಜಗಳ ಅಣ್ಣನ ಕೊಲೆಯಲ್ಲಿ ಅಂತ್ಯವಾಗಿರುವ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದ ದುರ್ದೈವಿ 45 ವರ್ಷದ ನರಸಿಂಹಮೂರ್ತಿ ಅಂತ ಗುರುತಿಸಲಾಗಿದೆ. ಈತನ ಸಹೋದರರಾದ 39 ವರ್ಷದ ರಾಮಾಂಜಿ ಮತ್ತು ಗಂಗಾಧರಪ್ಪ ಆರೋಪಿಗಳಾಗಿದ್ದು, ಗೌರಿಬಿದನೂರು ಗ್ರಾಮಾಂತರ ಠಾಣಾ ಪೊಲೀಸರು ಇಬ್ಬರನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮೇಳ್ಯ ಗ್ರಾಮದ ನಿವಾಸಿಗಳಾದ ನರಸಿಂಹಮೂರ್ತಿ, ರಾಮಾಂಜಿ ಮತ್ತು ಗಂಗಾಧರಪ್ಪ ಒಡ ಹುಟ್ಟಿದ ಸಹೋದರರು. ಆದರೆ ಇವರ ತಂದೆ ಹನುಮಂತರಾಯಪ್ಪ ಅವರು ಬೆಸ್ಕಾಂನಲ್ಲಿ ಉದ್ಯೋಗಿಯಾಗಿದ್ದು ಕೆಲವು ವರ್ಷಗಳ ಹಿಂದೆ ನಿಧನರಾಗಿದ್ರು. ಅವರ ಮರಣದ ನಂತರ ಅವರ ಪತ್ನಿಗೆ ಇಲಾಖೆಯಿಂದ ಪಿಂಚಣಿ ಬರ್ತಾ ಇತ್ತು. ಈ ಪಿಂಚಣಿ ಹಣವೇ ಮೂವರು ಸಹೋದರರ ನಡುವೆ ಕಲಹದ ಬೀಜ ಬಿತ್ತಿತ್ತು. ತಾಯಿಯ ಬಳಿ ಇದ್ದ ಹಣವನ್ನ ಹಂಚಿಕೊಳ್ಳುವ ವಿಚಾರದಲ್ಲಿ ಈ ಮೂವರಿಗೂ ಆಗಾಗ ಜಗಳ ನಡೀತಾ ಇತ್ತು ಎನ್ನಲಾಗಿದೆ. ಇನ್ನು ಹಣದ ಪಾಲಿಗಾಗಿ ಸಹೋದರರು ಪರಸ್ಪರ ದೂಷಿಸ್ತಾ ಇದ್ದು, ಗ್ರಾಮಸ್ಥರು ಹಾಗೂ ಸಂಬಂಧಿಕರು ಹಲವು ಬಾರಿ ಸಂಧಾನ ನಡೆಸಿದ್ರು, ಪ್ರಯೋಜನವಾಗಿರಲಿಲ್ಲ. ಹಣದ ಮೇಲಿನ ವ್ಯಾಮೋಹ ಸಹೋದರರ ನಡುವಿನ ಬಾಂಧವ್ಯವನ್ನೇ ಹಾಳು ಮಾಡಿತ್ತು. ಇನ್ನು ಗುರುವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಇದೇ ವಿಚಾರವಾಗಿ ಸಹೋದರರ ನಡುವೆ ಮತ್ತೆ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿದೆ. ಈ ಸಂದರ್ಭದಲ್ಲಿ ಕೋಪಗೊಂಡ ರಾಮಾಂಜಿ ಹಾಗೂ ಗಂಗಾಧರಪ್ಪ ಅಣ್ಣ ನರಸಿಂಹಮೂರ್ತಿ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ನಡೆಸಿದ್ದಾರೆ. ತೀವ್ರವಾಗಿ ಗಾಯಗೊಂಡ ನರಸಿಂಹಮೂರ್ತಿ ಸ್ಥಳದಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಕೃತ್ಯದ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದ್ರು. ವಿಷಯ ತಿಳಿದು ಗೌರಿಬಿದನೂರು ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದು ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ರಾಜೇಶ್, ಇನ್ನು ಹಣದ ಆಸೆಗಾಗಿ ಯಾವ ರೀತಿ ಅಣ್ಣ ತಮ್ಮಂದಿರೇ ಜಗಳ ಮಾಡಿಕೊಂಡು ಈ ರೀತಿ ಕೊಲೆ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಸೊ ಏನಾಯ್ತು ಈ ಘಟನೆ, ಹೇಗ್ ನಡೀತು, ಏನ್ ಕಾರಣ ಅಂತ? ಹೌದು ಏನ್ ಈ ಕಾಲದಲ್ಲಿ ಅಂದ್ರೆ ದುಡ್ಡು ಅಂದ್ರೆ ಅಂತರ ಅಣ್ಣ ಸಂಬಂಧಗಳು ಏನಿರಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ದುಡ್ಡು ಬೇಕಂತ ಹೇಳ್ಬಿಟ್ಟು ಅಣ್ಣ ಸಂಬಂಧ ಆಗ್ಲಿ ಅಥವಾ ತಾಯಿ ಮಗನ ಸಂಬಂಧ ಆಗ್ಲಿ ಇದ್ರಲ್ಲಿ ಕೊಲೆವರೆಗೂ ಮಾಡ್ಕೊಂಡು ಹೋಗಿ ಅಂತಕ್ಕೆ ಹೋಗುತ್ತೆ. ಇದೇ ತರ ಒಂದು ಘಟನೆ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ. ಅಲ್ಲಿ ಏನಂದ್ರೆ ತಂದೆಗೆ ಒಬ್ಬ ಲೈನ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದ. ಆ ತಂದೆ ಡೆತ್ ಆಗ್ತಾ ಇದ್ದಂಗೆ ಇರುವ ತಾಯಿಗೆ ಒಂದು ಪೆನ್ಷನ್ ಹೋಗ್ತಾ ಇರುತ್ತೆ ತಿಂಗಳ. ಆ ತಿಂಗಳ ಪೆನ್ಷನ್ ಹೋಗ್ತಾ ಇದ್ರೆ ಈ ಅಣ್ಣ ತಮ್ಮಂದ್ರೆ ಮೂವರು ಇದ್ದಾರೆ. ಆ ಮೂವರನ್ನು ತಾಯಿ ಬರುವ ಪೆನ್ಷನ್ ಅಲ್ಲಿ ಮೂವರು ಹಂಚ್ಕೊಂಡು ಇರ್ತಾರೆ. ಆದ್ರೆ ನಿನ್ನೆ ಬರೀ 50 ರೂಪಾಯಿಗೆ ನಮ್ಮ ಅಣ್ಣಗೆ 50 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಣ್ಣ ತಮ್ಮನ ಗಲಾಟೆ ಮಾಡ್ಕೊಂಡಿದ್ದಾರೆ. ಅಣ್ಣ ತಮ್ಮನ ಗಲಾಟೆ ಮಾಡ್ಕೊಂಡಾಗ ಸಂಬಂಧರು ಇಬ್ರು ಸೇರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಅಣ್ಣನ್ನ ಈ ತರ ನೀನು ಜಾಸ್ತಿ ತಗೊಂಡ ಇದೆ ಇದೆ ಅಂತ ಕೇಳಿದಾಗ ಅವ್ರು ಇದ್ಕೊಂಡು ಒಬ್ಬ ಅಣ್ಣ ಇದ್ಕೊಂಡು ಇಲ್ಲ ಇದೇ ತರ ತಗೊಂತೀವಿ, ನಾನ್ ದೊಡ್ಡವನು ನಾನು ಸ್ವಲ್ಪ ಜಾಸ್ತಿ ತಗೊಂತೀನಿ ಅಂತ ಹೇಳಿದ್ದೇನೆ. ಆದ್ರಿಂದ ಈ ಅಣ್ಣ ತಮ್ಮಂದ್ರ ಇಬ್ರು ಸೇರ್ಕೊಂಡು ಕೋಪದಲ್ಲಿ ಒಂದು ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿದಾಗ ಸ್ವಲ್ಪ ಗಾಯಾಳಾಗಿ ಅಲ್ಲಿಂದ ಗೌರಿಬಿದನೂರು ಹಾಸ್ಪಿಟಲ್ ಸೇರಿಸಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಅವರಿಗೆ ಚಿಕಿತ್ಸೆ ಫಲಕಾರಿ ಸಾವನ್ನಪ್ಪಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.